ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಅವಮಾನ, ಪ್ರತಿಭಟನೆಗಿಳಿದ ದಲಿತ ಪರ ಸಂಘಟನೆಗಳು. ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ನ್ಯೂಸ್5ಗೆ ಸ್ವಾಗತ. ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರವನ್ನು ಕಿಡಿಗೇಡಿಗಳು ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಶೌಚಾಲಯಗಳ ಪಕ್ಕದಲ್ಲಿರುವ ಕಸದಲ್ಲಿ ಬಿಸಾಡಿರುವುದನ್ನು ಖಂಡಿಸಿ ಮಾದಿಗ ದಂಡೋರ ಹಾಗೂ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾವಚಿತ್ರ ಬಿಸಾಡಿರುವ ಸ್ಥಳದಲ್ಲೇ ಕುಳಿತು ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಪಕ್ಕ ಇರುವ ಶೌಚಾಲಯದ ಸಮೀಪವಿರುವ ಕಸದ ಬುಟ್ಟಿಯಲ್ಲಿ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರವನ್ನು ಕಿಡಿಗೇಡಿಗಳು ಬಿಸಾಡಿ ಅವಮಾನ ಮಾಡಿರೋರನ್ನ ಈ ಕೂಡಲೇ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಪಟ್ಟು ಹಿಡಿದರು. ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಸಿಬ್ಬಂದಿ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಭರವಸೆ ನೀಡಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಸಿಬ್ಬಂದಿ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಭರವಸೆ ನೀಡಿದ್ರೂ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಕೈಬಿಡಲಿಲ್ಲ. ಪ್ರತಿಭಟನಾ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಭೇಟಿ ನೀಡಿ ಕಸದಲ್ಲಿ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರ ಬಿಸಾಡಿರುವವರ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ವಿಮಲಾ ದೀಪಕ್, ನ್ಯೂಸ್5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಯಾಕೆಂತಂದ್ರೆ ನಾನೇ NSS ಮಕ್ಕಳೆಲ್ಲ ಕರ್ಕೊಂಡ್ಬಂದು ಕ್ಲೀನ್ ಮಾಡಿಸಿದ್ದೀನಿ. ಪ್ರಿನ್ಸಿಪಾಲ್ ಅವರು ಆದರೆ ಆಧಾರ್ ಗಮನಕ್ಕೆ ನಮ್ಮೆಲ್ಲ ಬಂದಿದೆ. ಇದು ಉದಾಹರಣೆ ನೋಡ್ತಾ ಇದ್ರೆ ಅಲ್ಲಿ ನಡೆದಿರೋದು ಪ್ರಿನ್ಸಿಪಾಲ್ ಮಾಡಿರೋದು ಖಂಡಿತ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಅಲ್ಲೇ ಇತ್ತು ಅಂತ ನನಗೆ ಹೇಳಿದ್ದಾರೆ. ಅಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನನಗೆ ಈಗ ತಹಸೀಲ್ದಾರ್ ಹೇಳಿದ್ದಕ್ಕೆ ಒಂದಲ್ಲಿ ಏನಾಗ್ತಾ ಇದೆ ಗಲಾಟೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಮಾಡಿ ಮೇಡಮ್ ಅಂದಿದ್ದಕ್ಕೆ ನಾನು ಬಂದಿದ್ದು. ಸೊ ಈ ಕಾಲೇಜು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ, PUದು ಡಿಗ್ರಿ ಕಾಲೇಜು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ ಅನ್ನೋ ಮಾಹಿತಿನ ಕೊಟ್ಟಿದ್ದಾರೆ ಅಲ್ವಾ ರಮೇಶ್? ಸರಿ ಅಲ್ಲ ಮೇಡಮ್, ಇವ್ರು ಹೇಳ್ದಂಗೆ ಈ ಫೋಟೋ ಇಲ್ಲ. ನಾವು ಈ ಕಡೆಗೆ ಬಂದ, ಈ ಕಡೆಗೆ ನಾನು 4 days ಬ್ಯಾಕ್ ಬಂದಿದ್ದೆ, ಅಂದರೆ ಮಂಗಳವಾರ. ಅವತ್ತೇನು ಇರಲಿಲ್ಲ ಸರ್. ಇವಾಗ ಅವರು ಆರೋಪ ಮಾಡ್ತಾರೆ ಸರ್, 3-4 ದಿನದಿಂದ ಇಲ್ಲೇ ಇದೆ ಫೋಟೋ ಅಂತ ಹೇಳಿ. ಸರ್ ಇಲ್ಲ, ಖಂಡಿತವಾಗಿ. ಯಾಕೆಂತಂದರೆ NSS ಮಕ್ಕಳು ತಂದು ನಾವು ಆಕ್ಚುಲಿ ಸ್ವಚ್ಛತೆ ಮಾಡಿಸ್ತಿರ್ತೀವಿ. ಇದೆಲ್ಲ ತುಂಬ ಗಿಡ ಎಲ್ಲ ಅಂದರೆ ಇದೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಎಲ್ಲ ಮಾಡಿಸ್ಬೇಕಾದ್ರೆ ನಾನು ಬಂದಿದ್ದೆ, ನಮ್ಮ ಟೀಚರ್ಸ್ ಇದ್ದರು. ಆಗ ಆ ಥರದ್ದು ಯಾವುದು ಗಮನಕ್ಕೆ ಬಂದಿಲ್ಲ. ಜೊತೆಗೆ ಅಲ್ಲಿ ಇರಲೂ ಇಲ್ಲ. ಆ ಥರ ಒಂದು ವೇಳೆ ಇದ್ದಿದ್ದರೆ ನಮಗೆ ಗಮನಕ್ಕೆ ಬಂದಿದ್ರೆ ಖಂಡಿತವಾಗ್ಲೂ ನಾವು ಅದನ್ನು ಅಲ್ಲಿ ಹಿಡಿದು ಬಿಡ್ತಾನೆ ಇರಲಿ.